ರಾಜ್ಯಸಭೆಯಲ್ಲಿ ಕಂತೆ ಕಂತೆ ನೋಟಿನ ಬಂಡಲ್ ಪತ್ತೆಯಾಗಿದೆ. ಕಾಂಗ್ರೆಸ್ನ ಸಂಸದರ ಆಸನದಲ್ಲಿ ಈ ನೋಟಿನ ಬಂಡಲ್ ಪತ್ತೆಯಾಗಿರೋದು ರಾಜ್ಯಸಭೆಯಲ್ಲಿ ಒಂದು ಕೋಲಾಹಲಕ್ಕೆ ಕಾರಣ ಆಗಿದೆ. ಪತ್ತೆಯಾಗಿರೋದು 500, 1000 ರೂಪಾಯಿ ಅಲ್ಲ, 2 ಬಂಡಲ್ ಕಂತೆ ಕಂತೆ ಹಣ ಪತ್ತೆಯಾಗಿರೋದು ಕಾಂಗ್ರೆಸ್ ಸಂಸದರ ಆಸನದಲ್ಲಿ. ಸೀಟ್ ನಂಬರ್ 222ರಲ್ಲಿ 2 ಬಂಡಲ್ ನೋಟ್ ಕಾಣಿಸಿದೆ. ಅಭಿಷೇಕ್ ಮನು ಸಿಂಘ್ವಿ ಆಸನದಲ್ಲಿ ನೋಟಿನ ಬಂಡಲ್ ಪತ್ತೆಯಾಗಿದೆ. ಇದೊಂದು ಗಂಭೀರ ಪ್ರಕರಣ ಅಂತ ತನಿಖೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಸದನದ ಘನತೆ ಗೌರವಕ್ಕೆ ಮಸಿ ಬೆಳೆದಿದ್ದಾರೆ ಅಂತ ಹೇಳಿ ಕಿಡಿಕಾರ್ತಿದೆ ಬಿಜೆಪಿಯ ತಂಡ. ನೋಟಿನ ಬಂಡಲ್ ಪತ್ತೆಗೆ ರಾಜ್ಯಸಭೆಯಲ್ಲಿ ಭಾರಿ ಹಂಗಾಮ ಸೃಷ್ಟಿಯಾಗಿದೆ. ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ತನಿಖೆ ಕೂಡ ಆದೇಶ ಮಾಡಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ತನಿಖೆಗೆ ಆದೇಶ ಮಾಡಿರೋದ್ರಿಂದ ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ. ಸಾಮಾನ್ಯವಾಗಿ ರಾಜ್ಯಸಭೆಯಲ್ಲೆಲ್ಲ ಈ ಕಂತೆ ಕಂತೆ ನೋಟ್ ಸಿಗೋದು ಬಹಳ ಕಡಿಮೆ, ಅಥವಾ ಯಾರ್ದೋ ಮನೆಯಲ್ಲೋ ಯಾವುದೋ ದಾಳಿ ಸಂದರ್ಭದಲ್ಲೋ ಯಾವುದೋ IT ದಾಳಿನೋ ED ದಾಳಿನೋ ಸಂದರ್ಭ ಅಂತಂದ್ರೆ ಅದು ಬೇರೆ. ರಾಜ್ಯಸಭೆಯಲ್ಲಿ 2 ಕಂತೆ ನೋಟ್ ಸಿಗುತ್ತೆ, ರಾಜ್ಯಸಭೆಗೆ ಕಂತೆ ಕಂತೆ ನೋಟ್ಗಳನ್ನು ತಗೊಂಡೋಗ್ತಾರೆ ಅಂತಂದ್ರೆ ಇದೇನಪ್ಪ ಅರ್ಥ ಆಗಲ್ಲ. ರಾಜ್ಯಸಭೆಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಕೂರುವ ಸೀಟ್ ನಂಬರ್ 222ರಲ್ಲಿ 2 ಕಂತೆ ನೋಟ್ ಪತ್ತೆಯಾಗಿರೋದು. ಕಂತೆ ಅಂತಂದ್ರೆ 2000 ರೂಪಾಯಿ ನೋಟ್ ಇಲ್ಲ, 500 ರೂಪಾಯಿ ನೋಟೇ ಪತ್ತೆಯಾಗಿರೋದು. 500 ರೂಪಾಯಿನ 2 ಕಂತೆಯ ನೋಟು ಈಗ ರಾಜ್ಯಸಭೆಯಲ್ಲಿ ಪತ್ತೆಯಾಗಿರೋದು ಸದ್ಯಕ್ಕೆ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ವಿಪಕ್ಷಗಳ ವಿರುದ್ಧ ತನಿಖೆಗೆ ಬಿಜೆಪಿ ಆಗ್ರಹಿಸಿದ್ರೆ ತನಿಖೆಗೆ ಕೊಟ್ಟಿರುವ ಕ್ರಮವನ್ನ ವಿರೋಧಿಸಿ ವಿಪಕ್ಷಗಳ ಆಗ್ರಹವನ್ನು ತೋರಿಸ್ತಾ ಇವೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಕಾಂಗ್ರೆಸ್ ಸಂಸದರ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗಿರೋದು ಹಂಗಾಮ. ಸಂಸತ್ ಅಂಗಳದಲ್ಲಿ ಕಾಂಗ್ರೆಸ್ ಸಂಸದರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನೋಟಿನ ಬಂಡಲ್ ಆರೋಪವನ್ನ ಅಲ್ಲಗಳೆದಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ನೋಟಿನ ಬಂಡಲ್ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ರಾಜ್ಯಸಭೆಗೆ ನಾನು ಮಾಮೂಲಿಯಾಗಿ 500 ರೂಪಾಯಿ ಮುಖಬೆಲೆಯ ಒಂದು ನೋಟನ್ನ ತಗೊಂಡು ಹೋಗ್ತಾ ಇದ್ದೆ. ಇಂಥದ್ದೊಂದು ಆರೋಪ ಮೊಟ್ಟ ಮೊದಲ ಬಾರಿ ಕೇಳಿ ಬರ್ತಾ ಇರೋದು. ನೋಟಿನ ಬಂಡಲ್ ಅಲ್ಲಿ ಇರಲಿಲ್ಲ, ಇದು ಸುಳ್ಳು ಆರೋಪ ಅಂತ ಅಭಿಷೇಕ್ ಮನು ಸಿಂಘ್ವಿ ಇದಕ್ಕೆ ಮೊಟ್ಟ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತು ಸಿಂಘ್ವಿ ಮೇಲಿನ ಆರೋಪಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. आपको ऑथेंटिसिटी से कोई on this issue sir I'll request you to confine to this issue issue please. I am not going beyond that because I know that you will not allow if I go beyond. Sir, मेरा एक ही निवेदन है, ये मैटर आपने कहा कि इन्वेस्टिगेशन में है. जब तक इन्वेस्टिगेशन नहीं होता और जब तक आपको ऑथेंटिसिटी से कोई एक व्यक्ति के पास या कोई एक सीट के ऊपर मिला है, उसका ऑथेंटिसिटी नहीं होता, तब तक तो उसका नाम बोलना ही नहीं. ये अरे छोड़ो भाई सर, you know, you all lawyers, can he do like this? One second. And these people, One second. ये एक अरे छोड़ो ये सब ऐसे चिल्लर काम करके ही Nothing is देश को going on बदनाम कर रहे हैं. Honorable members on this issue sir. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಏನಿದು ನೋಟಿನ ಕತೆ? ಬಿಜೆಪಿಯವರ ಆರೋಪ ಏನು? ಕಾಂಗ್ರೆಸ್ಸಿಗರ ಮಾತೇನು? ಇದಕ್ಕೆ ಏನ್ ಕತೆ ಇದು? ಪ್ರಮುಖವಾಗಿ ರಾಜ್ಯಸಭೆಯಲ್ಲಿ 2 ಕಂತೆಗಳ ನೋಟಿನ ಬಂಡಲ್ಗಳು ಪತ್ತೆಯಾಗಿದೆ ಅನ್ನುವಂಥದ್ದನ್ನ ಬಿಜೆಪಿಯ ಸಂಸದರು ಅದನ್ನ ರಾಜ್ಯಸಭೆ ಉಪಸಭಾಪತಿಯಾಗಿರುವಂತಹ ಜಗದೀಪ್ ಧನ್ಕರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಘಟನೆ ಮೊದಲ ಬಾರಿಗೆ ಸಂಸತ್ನಲ್ಲಿ ನಡೆದಿದೆ. ಇಷ್ಟು ದೊಡ್ಡ ಮಟ್ಟದ ಕಂತೆ ನೋಟುಗಳು ಪ್ರತ್ಯಕ್ಷವಾಗಿರೋದು ಹೇಗೆ, ಯಾಕೆ ಇಷ್ಟು ದೊಡ್ಡ ಮಟ್ಟದ ನೋಟುಗಳು ಯಾಕೆ ಇಲ್ಲಿ ತರಲಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಗದ್ದಲವನ್ನ ಇದೀಗ ಬಿಜೆಪಿಯ ಸಂಸದರು ಧ್ವನಿ ಎತ್ತಿದ್ದಾರೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಇದು ಗದ್ದಲ ಗಲಭೆಗೆ ಕೂಡ ಕಾರಣವಾಗ್ತದೆ ಈ ಒಂದು ಕಲಾಪ. ಆದ್ರೆ ಇದು ಪ್ರತ್ಯಕ್ಷವಾಗಿರೋದು ಸೀಟ್ ನಂಬರ್ ಅಭಿಷೇಕ್ ಮನು ಸಿಂಘ್ವಿ ಅವರು ಕುಳಿತುಕೊಳ್ಳುವಂತಹ ಅವರ IC ನಂಬರ್ ಅಂತ ಹೇಳಲಾಗುತ್ತೆ. ಈ ರಾಜ್ಯಸಭಾ ಮತ್ತು ಲೋಕಸಭೆಗಳಲ್ಲಿ ಸಂಸದರುಗಳಿಗೆ ಕೊಡಲಾಗುವಂತಹ IC ನಂಬರ್ಗಳು ಅದು ಸೀಟ್ ನಂಬರ್ 222 ಆಗಿದೆ. ಯಾಕೆಂತ ಹೇಳಿದ್ರೆ ಆ ಒಂದು ಸೀಟ್ ಕೊಡುವಂತದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ಕುಳಿತುಕೊಳ್ಳುವಂತಹ ಸ್ಥಳದಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಅವರು ಅದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ನಾನು ತಂದಿರುವಂತದ್ದು 500 ರೂಪಾಯಿಗೆ ಕೇವಲ ಒಂದೇ ಒಂದು ನೋಟು. ಇಷ್ಟು ದೊಡ್ಡ ಮಟ್ಟದ ಕಂತೆ ನೋಟುಗಳು ಇಲ್ಲಿ ಯಾವುದೂ ಕೂಡ ನಾನು ತಂದಿರಲಿಲ್ಲ, ಪತ್ತೆಯೂ ಆಗಿಲ್ಲ.
ಆದ್ರೆ ಈ ರೀತಿಯಾದಂತಹ ಗದ್ದಲ ಆರೋಪವನ್ನ ಮಾಡುವಂತದ್ದು ಬಿಜೆಪಿ ಸಂಸದರು ಸಮ್ಮತವಲ್ಲ ಅನ್ನುವಂತ ಒಂದು ಆರೋಪಕ್ಕೆ ಪ್ರತ್ಯಾರೋಪವನ್ನ ಇದೀಗ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಗಮನಿಸಬೇಕಾಗುತ್ತೆ. ಆದ್ರೆ ಈ ರೀತಿಯಾದಂತಹ ಒಂದು ಪ್ರಕರಣ ಆರೋಪಗಳು ಮೊದಲ ಬಾರಿಗೆ ಸಂಸತ್ನ ಆವರಣದಲ್ಲಿ, ಸಂಸತ್ನ ಒಳಗಡೆ, ಕಲಾಪದ ಒಳಗಡೆ, ರಾಜ್ಯಸಭೆ ಒಳಗಡೆ ಇರ್ಬೋದು ಅಥವಾ ಲೋಕಸಭೆ ಒಳಗಡೆ ಕೇಳಿ ಬಂದಿರುವಂತದ್ದು ಮೊದಲ ಘಟನೆ ಆಗಿರೋದ್ರಿಂದ ನಾನಾ ರೀತಿಯಾದಂತಹ ಗದ್ದಲಗಳಿಗೆ, ಆರೋಪ ಪ್ರತ್ಯಾರೋಪಗಳಿಗೆ ಈ ಒಂದು ಪ್ರಕರಣ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.